ಎಲ್ಲರಿಗೂ ನಮಸ್ಕಾರ. ನಾವು ವೇಂಬಿಡದಲ್ಲ ಪೆರುವಿಳಿಂದ ಮಾತಾಡ್ತೀರಣ್ಣ. ಈಗ ನಾವು ನಮ್ಗೆ ಎರಡು ಗುಂಡು ಹೆಂಗೆ ಉರುವಾತಿ ಅಂತ ಕೇಳ್ತಾರೆ. ನಾನು ಅದನ್ನು ಕೂಡ ನಾವು ಮಾರ್ಗಳಿ ತಿಂಗಳು ಬಂದು ಮಾರ್ಗಳಿ ಪೂಜಾ ಕಾರಂದಿಲ್ಲ. ಈಗ ಬಂದು ಕಾಳ ಪೊಂಗಲಿ ಬಂದು ಮುಗಪ ಮಡಿಗೆ ಪೂಜೆ ಇದ್ದಾರೆ. ಮುಂದೆ ಏನ್ ಮಾಡ್ತಾರನ್ನ ಕುತ್ತು ಇಳಕದಲ್ಲ, ಕುತ್ತು ಇಳಕ ನೋಡಿ ಪಂಚಮುಖನ ಹಚ್ಚಿ ಮಡಿಗೆ ತಳಬಾಗಿಲಲ್ಲಿ ಮಡಿಗೆ ಬೆಲ್ಲ ಚಕ್ಕರ ಮೊಟ್ಟತ ಮಡಿದಾರು ಮಡಿಗೆ ಆಗ ಗದ್ದೆಗೆ ಬಳಸಿಕೊಡಾರು. ಆಗ ಒಂದು ಮೊರೆ ಇತ್ತು ನಮ್ಮ ವೇಂಬಿಡದಲ್ಲಿ. ಹೆಂಗ್ ಮರನ್ನ ಈಗ ಗತ್ತಿಲ್ಲ ಅವ್ರ ಮನೆಗೆ ಕೊಂಡು ಇಡ್ತೀವಿ, ಹಂಗೆಲ್ಲ ಆಗಲ್ಲ. ಆಗ ಹೆಂಗನ್ನ ಕತ್ತಿ ಹಬ್ಬನ ಸೆಟ್ಟಿಗಾರ ಮನೆ ಇರೋದು ಒಂದು ಮರಪೆಟ್ಟಿಯಲ್ಲಿ ಮಡಿಗಾರು. ನಾವು ಯಾರೆಲ್ಲ ಹಬ್ಬಕ್ಕೆ ಕತ್ತಿ ಬೇಕಂದ್ರು ಸೆಟ್ಟಿಗಾರನ ನಾವು ಮರ ಪ್ರಕಾರ ಕೇಳಾರಿ. ಕೇಳಿದ್ರೆ ಒಬ್ಬರೊಬ್ರು ನಮ್ಮ ಸೆಟ್ಟು ಕೊಡೋರು. ಅದನ್ನೆಲ್ಲ ನಾವು ಪರದನ್ನೆಲ್ಲ ಮಾಡಿಸಿ ಶುದ್ಧ ಮಾಡಿಸಿ ಹಬ್ಬ ಮಡಿಯಾರಿ ಆ ಕತ್ತಿ ಆಗ್ಬೇಕು. ಮಂಜ ನೀರು ಮೇಲೆ ನಾವು ಮುಡಿದನ್ನೇ ಆ ಕತ್ತಿ ತಿರುಗಿ ಸೆಟ್ಟಿಗಾರ ಮನೆ ಹೊಡೋದು. ಇದು ನಮ್ಮ ಊರಲ್ಲಿ 5 ದಿನಗೆ ನಾವು ಕೊಂಡು ಬಂದಿದ್ವಿ. ಅದೇ ಈ ಗೂಂಡು ಕಟ್ಟುಪಾಡ್ಲಿ ಇದ್ವಿ. ಅದೇ மாதிரி நம்ம ஊர் கட்டுப்பாடுಲಿ கத்தி வந்து தின குடி அதாவது ಹಬ್ಬ ಮುಡಿದ್ರೆ ಅದು ಗುಡಿ ಓಡೋದು. ಹಿಂಗೆಲ್ಲ ನಾವು ಮಾಡ್ಕೊಂಡಿದ್ವಿ. ಈಗ ಪರಿಮಾಣಗಳು ಮಾರಿದ್ವಿ. ಎಲ್ಲಾ ಪೂಜಾರಂಭಗಳನ್ನು ಜವಣಮ್ಮನ ಕತ್ತಿ ಕೊಂಬರಕ್ಕೆ ಆರಂಭಿಸಿದ್ವಿ. ಆனா ಕತ್ತಿ ಇದ್ದನ 8 ಮಾರ ಸುದ್ದಬದ್ಧವಾಗಿ ಇರಬೇಕೆಂಬುದು ಒಳ್ಳೆ ವಿಷಯಗಳಿದೆ. ಅದರಿಂದ ಆಗ ನಮ್ಮಿದ್ದ ಮುಂದೆ ದೊಡ್ಡವರೆಲ್ಲ ಈ ಕತ್ತಿನೆಲ್ಲ ಬಂದು ಮನೇಲಿ ಮಡಗ್ ಕೊಡುದಪ್ಪ தலைமை அடையாத. அதாவது குடினா குடி முடியல செட்டிக்கார மனை நம்ம மனையில் இடாது. செட்டிக்கார மனையில் தான் கத்தி இராது. ನಾವು ಹಬ್ಬನ ಅವ್ರ ನಮ್ಮ ಪ್ರಕಾರ ಕೇಳಾರಿ. ಕೇಳಿದ್ರೆ ಗೂಂಡು ಕಟ್ಟುಪಾಡ್ಲಿ ಆ ಕತ್ತಿನ ಕೊಟ್ಟು ಆ ಕತ್ತಿನ ಶುದ್ಧ ಮಾಡಿ ನಾವು ಹಬ್ಬ ಮುಡಿದು ತಿರುಗಿಕೊಂಡೇ ಮಾಡಿದಾರಿ. ಗೆರಡು ಗುಂಡುಗಾರನ್ ನಮ್ಗೆ ಹೆಂಗೆ ಹೆಸರು ಬಂದಿದ್ಗೆಲ್ಲ ನಮ್ಮದು ಪೂರ್ವಿಕ ಬಂದು ಸೇಲಂ ಅಪ್ಸರಾಮೇಡು. ನಮ್ಮನ್ನ ಬಂದು ಪೇಟೆನವರಂದು ಎಲ್ಲಾರು ಅಪ್ಸರಾಮೇಡು ನಮ್ಮದು ಪೂರ್ವಿಕ. ಅಲ್ಲಿ ಬಂದು ಭೂಮಿ ಶೆಟ್ಟಿಯಾರ್ ಗುಂಡ್ಲಿ ನಮ್ಮ ಎತ್ತಪ್ಪ ಅರುಣಾಚಲ ಶೆಟ್ಟಿಯಾರು ಒಂದು ಮಾನವನಾಗಿದ್ರು. ಅಲ್ಲಿದ್ದು ಪಳಗಿನಿದ್ರು. ಅಲ್ಲಿ ಏನೋ ಒಂದು ಸಂದರ್ಭ ಸೂழ்நிலைಗಳಲ್ಲಿ ಕಾಲ ಸರಿನಂಗೆ ಬರ್ಬೇಕಾಗಿದ್ದರಿಂದ ಒಂದೊಬ್ಬರು ನನ್ನ ಪಕ್ಕ ಹೋದ್ರು. ನಮ್ಮ ಎತ್ತಪ್ಪ ವೇಂಬಿಡದೊಳಗೆ ಬಂದ್ರು. ಇಲ್ಲಿ ಬಂದು ದಿನಾನ ಬಂದು பயிற்சி ಮಾಡಿದ್ದವನ ನೋಡಿದ್ದವರ ಈ ಊರು ದೊಡ್ಡ ಮನುಷ್ಯರು. அதாவது நம்ம எத்தப்பணி வயசு ஈக்குவலாக இருக்கும். இப்போ இட்டுமார இது கலைகள் எல்லாம் மடிக்கின்றோ ಯಾಕೆ ಯಾರಿಗೂ ನೀವು ಹೇಳಿಕೊಳ್ಳಂಗೆ ಹಿಂಗೆ ಮಾಡಿ ಸೇರಿದ್ರು. ಆಗಿದ್ದ நம்முடைய ದೊಡ್ಡ ಮನುಷ್ಯರು ಜಗನ್ನಾಥ ಶೆಟ್ಟಿಯಾರು, SR ಜಗನ್ನಾಥ ಶೆಟ್ಟಿಯಾರು, ರವಿ ದೊಡ್ಡಪ್ಪ, ರವೀಂದ್ರ ಎಲ್ಲಾರು, ಇನ್ನು ಅವ್ರ ಸೆಟ್ಟು ಸಿಂಗತ್ಕಾರರು. சில ಹೆಸರುಗಳನ್ನ ನನಗೆ ಟಕ್ಕನ್ ಜ್ಞಾಪಕ ಬರಲ್ಲ. ನಮ್ಮ ಅಪ್ಪನೂ ಎತ್ತಪ್ಪನೂ ಹೇಳಿದ್ರೆ ಈ ಜಗನ್ನಾಥ ಶೆಟ್ಟಿಯಾರು ಬರ್ಬೇಕಾದ್ರೆ SR ಜಗನ್ನಾಥ ಶೆಟ್ಟಿಯಾರು ಬೇಕಾದ್ರೆ ನಂಗೆ ಚೆನ್ನೈ ಮೈಂಡ್ಲಿದೆ. அதான் அதுக்கு மேலே யாரும் ஞாபகம் இல்லை. ஆசை சிறு ஒவ்வொரு பிராயம் பராக ஆரம்பிச்சிடும். நம்ம ஊர் கட்டுப்பாடு ಹೇಗಿನ್ಗೆல்லாம் பல பிரச்சனைகளை ನಾವು ಎದುರುಕೊಂಡ್ರಿ. ಆಗೆಲ್ಲ ಬಂದು ನಾವು ನಮ್ಮ ಆಳುಗಳಿಗೆ ಪಾದುಕಾಪು ತುಂಬ ಕಮ್ಮಿಯಾಗಿದ್ವಿ. ಸಣ್ಣ ಪ್ರಚನೆನ ಕೂಡ ನಮ್ಮ ಆಳುಗಳಿಂದ ತುಂಬ ಕಿಲ್ಲು ಕೇಳಿ ನೆನೆಸಿ ಎಲ್ಲ ಮಾತಾಡೋಕ್ಕಾರು. அந்த இந்த காலத்தில் எல்லாரும் பயிற்சி பழகಬೇಕು ஆங்கிந்து ಹೇಳಿ ಮಾಡಿದ್ದ ಇದು ஆஞ்சநேயர் உடற்பயிற்சி நிலையன்னு முதல் மடிக்குது. அதிலிருந்து உருவாதது கூண்டு. இங்கே கூண்டு உருவாகி அதுக்கு வீரகுமார் தலைவராங்க நம்ம எத்தப்ப அருணாச்சல செட்டியார் நிறுத்திடும்.